ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಒಳಗೆ ಗೋವಾಕ್ಕೆ ಹೊಂಟೇವಿ. ಸೊ ಎಲ್ಲೇ ನಾವು ಬುಕ್ ಮಾಡೀವಿ, ಯಾವ ಬೀಚ್ ಸೈಡ್ ಐತಿ ಎಲ್ಲ ಡಿಟೇಲ್ ಆಗಿ ಹಾಕತ್ತೇನೆ. ನೋಡಿರಿ, ನಿಮ್ಗೆ ಲೈಕ್ ಆಗ್ತೈತಿ ಅಂತ ಅನ್ಕೊತೀನಿ. ನೋಡಿ ಎಂಜಾಯ್ ಮಾಡಿರಿ. ಹಾಯ್ ಅಪ್ಪಿ. ಹಲೋ. ನಾನು ಮತ್ತು ನಮ್ಮ ಅಪ್ಪಿ ಗೋವಾಕ್ಕೆ ಹೊಂಟೀವಿ 1-2 ಡೇಸ್. ಆ್ಯಕ್ಚುಲಿ ನಮ್ಮ ಮಮ್ಮಿ ಪಪ್ಪ ಟ್ರಿಪ್ಪಿಗೆ ಹೋಗಿದ್ರಲ್ಲ ಮನಾಲಿಗೆ, ಅವರು 1-2 ಡೇಸ್ ಬಿಟ್ಟು ಬರತ್ತಾರ ಅಲ್ಲೇ ಗೋವಾ ಏರ್ಪೋರ್ಟಿಗೆ. ಅದಕ್ಕೆ ನಾವು 1-2 ಡೇಸ್ ಹಂಗೆ ಒಂದು ಸ್ವಲ್ಪ ಚೇಂಜ್ ಅಂತ ಹೊಂಟೀವಿ. ಆಮೇಲೆ 2 ಡೇಸ್ ಆದ್ಮೇಲೆ ಅವ್ರು ಪಿಕ್ ಮಾಡ್ಕೊಂಡು ಬರ್ಬೇಕಂತ ನಾನು ಬೇಕಂತೀನಿ. ಗೋ ಗೋವಾ. ಗೋ ಗೋವಾ ಗೋ ಗೋವಾ ಗೋವಾ ಅಂತ ಹಿಂಗೇನೋ ಐತ್ಲ ಅದು. ಉಪ್ಪಾವಿಗೆ ಮತ್ತೆ ಎಕ್ಸ್ಟ್ರಾ ಕಟ್ಕೊಂಬಂದೆ ಅಮ್ಮ. ಇದು ಉಪ್ಪೈತಿ. ನಂಗೆ ನಮ್ಮ ಅಪ್ಪಿಗೆ ಮಾವಿನ ಅನ್ನ ಹುಳಿ ಹುಳಿ ಭಾಷೆ ಹೇಗೈತೆ ನೋಡ್ತೀನಿ. ಸ್ವೀಟ್ ಸ್ವೀಟ್ ತನತಿದ್ರು. ಬಂದ್ ಮಾಡ್ಬಿಟ್ಟು ಸ್ಟೆಪ್ ಅನ್ಕೊಳ್ತಾ ಇಲ್ಲ. ಈ ಸಾಂಗ್ ಮೇಲೆ ನಾನು ಆದರ್ಶ ನಮ್ಮ ಮದುವೆ ಒಳಗೆ ಸಂಗೀತ ಒಳಗೆ ಡಾನ್ಸ್ ಮಾಡಿದ್ವಿ. ಅವಾಗ ಹೊಸ ಬಂದಿ ತಪ್ಪಿಲ್ಲ. ಹೌದಾ, ಅವಾಗ ಹೌದೌದು ಇರಲಿಲ್ಲ. ಅವಾಗ ಹೊಸ ಬಂದಿ ತಪ್ಪಿದೆ ಸಾಂಗ್. ಅವಾಗ 2 ಮಂದಿ ಸಂಗೀತ ಒಳಗೆ ನಾವು ಕಪಲ್ ಡಾನ್ಸ್ ಮಾಡಿದ್ವಿ. ಬ್ಲಾಗ್ ನಾ ಹೆಂಗ್ ಡಾನ್ಸ್ ಮಾಡ್ತೀನಿ ಅಂತ ಹಾಕಿ ಮಸ್ತ್ ಮಾಡಿದ್ದೆ ನಾನು. ನಮ್ಮ ಸಂಗೀತದ ವಿಡಿಯೋಸ್ ಹಾಕ್ಬೇಕು. ಹಾಕಿಲ್ಲ ನಾನು. ಸ್ಮಾಲ್ ಕ್ಲಿಪ್ಸ್. ಓಹೋ. ಆದರೂ ಈ ಕ್ಷಣದಲ್ಲಿ ಲಂಚ್ ಬ್ರೇಕಿಗೆ ನಿಂತಿದ್ವಿ. ಕೆಫೆ ಮಸ್ತ್ ಇರ್ತಿಲ್ಲ. ಇನ್ನೂ 1-2 hours ಆಗ್ತೈತೆ ರೀಚ್ ಆಗಕ್ಕೆ. ಈಗ ಎಷ್ಟು ಮಿಡ್ ಫೀಲ್ ಆಗತ್ತೈತಿ ಇಲ್ಲಿ. ಮಸ್ತ್ ಇಲ್ಲಿ ಕ್ಲೈಮೇಟ.
ಇವನ್ ಕ್ಯಾಫೆ ಮಸ್ತ್ ಇತ್ತು, ಫುಡ್ ಟೇಸ್ಟಿ ಇತ್ತು. ಗೋವಾ ರೀಚ್ ಆಗೇವಿ. ಸೈಡಿಗನ ಬ್ಯಾಕ್ ವಾಟರ್ಲ್ಲ ಇದು ನದಿ, ಇದು ನದಿನಾ? ನದಿ ಹೋಗಿ ಸಮುದ್ರಕ್ಕೆ ಕೂಡುತ್ತೆ, ಅದ್ರ ಗುಂಟ ನಾವು ಹೋಗಿ ಸಮುದ್ರದಲ್ಲಿ ಕೂಡ್ತೀವಿ. ಇಲ್ಲೆಲ್ಲ ಸೈಡಿಗೆ ಮನೆಗಳು ಎಷ್ಟು ಮಸ್ತ್ ಇರ್ಬೇಕಲ್ಲ, ಅವರು ಸಣ್ಣ ಸಣ್ಣ ಮನೆಗಳು, ಅದ್ರ ಬಾಜುಕ್ ಹಿಂಗ ನದಿ. ಗ್ರೀನ್ 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 ಗೋವಾ ರೋಡ್ಸ್. ಇನ್ನೂ ತಳಗ ಇಳಿದಿಲ್ಲ, ಗೊತ್ತಿಲ್ಲ ಎಷ್ಟು ಹ್ಯೂಮಿಡ್ ಐತಂತ. ಎಷ್ಟು ಟೆಂಪ್ರೇಚರ್ ಅಪ್ಪಿ 31. ಆತ್ಲ 5:30 ಆಗೈತೆ, ಸ್ವಲ್ಪ ಕಮ್ಮಿ ಆಗ್ತದೆ ಟೆಂಪ್ರೇಚರ್. ಮಧ್ಯಾಹ್ನ ಜಾಸ್ತಿ ಇರ್ತದೆ. ಸಾವಕಾಶ. ನಮ್ದು ರೆಸಾರ್ಟ್ ಕಡೆ ಹೊಂಟೇವಿ. ಫುಲ್ ಬೀಚ್ ಸೈಡ್ ಐತಿ. ಒಳಗಿನ ಮಟ್ಟ ಪಾರ್ಕಿಂಗ್ ಹೋಗೋದಿಲ್ಲ, ವಾಕೇಬಲ್ ಡಿಸ್ಟೆನ್ಸ್ ಮ್ಯಾಗನ ಪಾರ್ಕ್ ಮಾಡ್ಬೇಕಾಗ್ತೈತಿ. ಗೋವನ್ ಗಲಿಯಾಸ್. ಹೆಂಗೆ ಮಮ್ಮ ಪೂರ ಹಿಪ್ಪಿ ಕಲ್ಚರ್ ಹತ್ಲ ಈಗ ಈ ಸೈಡ್ ಇದೆಲ್ಲ ಹಂಗೆ ಇರ್ತೈತೆ ನಮ್ದಪ್ಪಿ ಸೆಲೆಕ್ಷನ್. ಹಾಂ, ಲಾಸ್ಟ್ ಟೈಮ್ ಹೋಗಿದ್ದೊಂದು ಸ್ವಲ್ಪ ಬೇರೆ ಐತೆ. ಈ ಟೈಮ್ನಾಗ ಒಂದು ಸ್ವಲ್ಪ ಹಿಪ್ಪಿ ಪೂರ ಒರಿಜಿನಲ್ ಗೋವಾ ಹೆಂಗೆ ತಂದು ಗೊತ್ತಾಗಲಿ ಅಂತ ಈ ಟೈಪ್ ಬುಕ್ ಮಾಡೈತಿ. मज़ा आने वाला है अभी. नहीं, my God. हो. ಹಿಂಗೆ ಐತಿ ನಮ್ದು ರೂಮ್ ಇತ್ತ ಕಡೆ ಐತಿ. ಎವ್ರಿ ಟೈಮ್ ಬೇರೆ ಮಾಡಿರ್ತೈತಿ. ಈ ಟೈಮ್ನಾಗ ಒಂದು ಸ್ವಲ್ಪ ಅದರ್ಶಿಗೆ ಒಂದು ಸ್ವಲ್ಪ ಹಿಪ್ಪಿ ಕಲ್ಚರ್ ತೋರಿಸ್ಬೇಕಂತ ಪೂರಾ ಬೀಚ್ ಸೈಡ್ ಇರ್ತೈತಲ್ಲ ಹಿಪ್ಪಿ ಕಲ್ಚರ್ ಗೋವಾ, ಹಂಗೆ ರೂಮ್ಸ್ ಬುಕ್ ಮಾಡೀನಿ. ನೋಡೋಣ ಅವ್ರಿಗೆ ಲೈಕ್ ಆಗ್ತೈತೆ ಇಲ್ಲ ಅಂತ. ಈಗಾರ ಲೈಕ್ ಆಗತೈತಿ. ನಾವು ನಾರ್ತ್ ಗೋವಾ ಒಳಗೆ ಅರಂಬೋಲ್ ಬೀಚ್ ಸೈಡ್ ರೆಸಾರ್ಟ್ ಬುಕ್ ಮಾಡೇವಿ. ಇದು ನಮ್ದು ರೆಸಾರ್ಟ್. ಆ್ಯಕ್ಚುಲಿ ನಾವು ಇದಕ್ಕೆ ನಾರ್ತ್ ಗೋವಾ ಒಳಗೆ ಅರಂಬೋಲ ಇದಕ್ಕೆ ಸೆಲೆಕ್ಟ್ ಮಾಡೀವಿ ಅಂತಂದ್ರೆ ಇದೊಂದು ಪಾಪ್ಯುಲರ್ ಟೂರಿಸ್ಟ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಇಲ್ಲೇ ಈ ಬೀಚ್ ಸೈಡದು ಎಲ್ಲ ನಿಮಗೆ ಬರೀ ಏನದು ರಷ್ಯನ್ಸ್ ಔಟ್ಸೈಡರ್ಸ್ ಅಷ್ಟೇ ಕಾಣ್ತಾರೆ. ಇಲ್ಲಿ ಭಾಳ ಲೆಸ್ ಕ್ರೌಡ್ ಐತಿ. ಬಟ್ ಹಿಪ್ಪಿ ಕಲ್ಚರ್ ಐತಿ ಈ ಸೈಡೆಲ್ಲ. ಸೊ ಅದನ್ನೊಂದು ಸ್ವಲ್ಪ ಆ ವೈಬ್ ಎಂಜಾಯ್ ಮಾಡೋಕ್ಕಂತ ಈ ಟೈಪ್ ಬುಕ್ ಮಾಡೈತಿ. ಫುಲ್ ಕೋಝಿ ರೂಮ್ಸ್ ಅದಾವ ಇವ, ಮಸ್ತ್ ಐತಿ. ಮತ್ತಿಲ್ಲೇ ನಮ್ದು ರೂಮದ್ದು ವ್ಯೂ. Oh my God, bro. ಇಲ್ಲಿ ನಮ್ಮ ತಪ್ಪಿ ಕುಂತೇವಿ ಸನ್ಸೆಟ್ ನೋಡ್ಕೊಂತ ಮಜಾ ಮಾಡ್ಕೊತ. ಅಪ್ಪಿ ಹೆಂಗೆ ಅನ್ಸುತ್ತೆ ಹೇಳ? ಕಾಮ್ ಐತಿ, ಪೀಸ್ಫುಲ್ ಐತಿ, ಮಸ್ತಾಗಿ ಸೀ ಬ್ರೀಸ್ ಐತಿ,
ಫುಲ್ ವ್ಯೂ ಬೀಚ್ ಕಾಣತ್ತದ, ಬ್ಯೂಟಿಫುಲ್ ಸನ್ಸೆಟ್ ಆಗೈತಿ, ಮಸ್ತ್ ಐತಿ. ಇಲ್ಲಿ ಕೆಳಗಡೆನೂ ಅಪ್ಪಿ ಅವ್ರದ್ದು ಇರುತ್ತಿಲ್ಲ, ಅಲ್ಲೂ ಐತಿ. ಹಾಂ 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 ಹಾಂ. ಅಲ್ಲ ಈ ಕಡೆ ಹಿಂಗೆ ಮತ್ತೆ ಹೋಗ್ಬೋದಪ್ಪ ಹಿಂಗೆ. ಅದ ಹಿಂಗೆ ಹೋಗಿ ಅಲ್ಲೈತೆ ಒಂದು ನೈಟ್ ಲೈಫ್. ಈವ್ನಿಂಗ್ ಸನ್ಸೆಟ್ ನೋಡ್ಕೊಂಡು ಇಲ್ಲೇ ವಾಕ್ ಮಾಡತ್ತೀವಿ. ಒಂದು ಸ್ವಲ್ಪ ಶಾಕ್ಸ್ ಕ್ಯಾಫೇಸ್ ಅದು ಎಕ್ಸ್ಪ್ಲೋರ್ ಮಾಡತ್ತೀವಿ. ಒಂದೊಂದು ಕ್ಯಾಫೇಸ್ನಾಗ ಅದು ಹಿಂಗೆ ಅದಾವಲ್ಲ, ಪೂರಾ ಫುಲ್ ರಷ್ಯನ್ಸ್ ಅದಾರ, ತಮ್ಮದ ಇನ್ಸ್ಟ್ರೂಮೆಂಟ್ ತೊಗೊಂಡು ಪ್ಲೇ ಮಾಡ್ಕೊತನ ಮಜಾ ಮಾಡತ್ತಾರ. ಒಂದೊಂದು ಶಾಕ್ಸ್ನಾಗ ಹಿಂಗೆ ಇರ್ತಾರ, ಪೂರಾ ಸ್ಪಿರಿಚುವಲ್ ಮ್ಯೂಸಿಕ್ ಹಚ್ಚಾರ. ಆಮೇಲೆ ಒಂದೊಂದು ಮತ್ತೊಂದು ಸೈಡ್ ನೋಡಿದ್ರೆ ನೀವು ಹೆಂಗೈತಿ, ಪೂರಾ ಬೋಹೋ ಸ್ಟೈಲ್ ಐತಿ. ಆಮೇಲೆ ಪೂರಾ ಹಿಂಗೆ ಈ ಪೂರಾ ಲೈನ್ ಹೆಂಗೈತಿ, ಅರಂಬೋಲ್ ಬೀಚ್ ಸೈಡ್ ಫುಲ್ ಹಿಪ್ಪಿ ಕಲ್ಚರ್ ಐತಿ, ಮಸ್ತ್ ಐತಿ. ಇಲ್ಲಿ ಒಂದು ಶಾಕ್ ಒಳಗೆ ನಾನು ಆದಷ್ಟು ಡಿನ್ನರ್ ಮಾಡಕ್ಕೆ ಕುಂತೇವಿ. ಇದು ಶಾಕ್ ಹೆಂಗೆ ಮಾಡ್ಯಾರ ಅಂದ್ರೆ ಟೇಬಲ್ ಅರೇಂಜ್ಮೆಂಟ್ಸ್ ಅದು ಪೂರಾ ನೀವು ವೇವ್ಸ್ ಒಳಗನೆ ಅರೇಂಜ್ಮೆಂಟ್ ಮಾಡ್ಯಾರ. ಫುಲ್ ಕಾಲಾಕದು ನಿಮ್ಗೆ ವೇವ್ಸ್ ಬಂದು ಬರತ್ತಾವ, ಕೆಳಗೆ ಕಾಲ್ ಮಟ್ಟ ಇಲ್ಲಿ ವೇವ್ಸ್ ಬರತ್ತಾವ. ಮಸ್ತ್ ಐತಿ ಪ್ಲೇಸ್. ಫುಲ್ ಪೀಸ್ಫುಲ್ ಐತೆ ಇಲ್ಲಿ, ಕ್ರೌಡ್ ಅಂತ ಇಲ್ಲೇ ಇಲ್ಲ. ನಾವು ಏನು ಗೋವಾ ಎಕ್ಸ್ಪ್ಲೋರ್ ಮಾಡತ್ತೀವಿ ಅದು ನಿಮ್ಮ ಜೊತೆ ಶೇರ್ ಮಾಡತ್ತೀವಿ. ಸೊ ನಿಮಗೆ ಹೋಪ್ಫುಲಿ ಲೈಕ್ ಆಗೈತಿ ಅಂತ ತಿಳ್ಕೊತೀನಿ. ಇದು ವ್ಲಾಗ್ ಲೈಕ್ ಆಗೈತೆ ಅಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ಮತ್ತು ಜಲ್ದಿ ನೆಕ್ಸ್ಟ್ ಗೋವಾ ಪಾರ್ಟ್ 2 ಒಳಗೆ ಸಿಗ್ತೇನಂತ.